ಓಕೆ, ಈಗೊಂದು ಆಟ. ಈಗ ಎಸ್ಆರ್ ನೋ ಬೋರ್ಡ್ ನ ಆ ಕಡೆ ಇಟ್ಬಿಡಿ. ಈಗ ನೀವಿಬ್ರು ಒಂದು ಸತ್ಯ ಒಂದು ಸುಳ್ಳು ಹೇಳ್ಬೇಕು. ನೀವಿಬ್ರು ನೀವು ಸಂಜನಾ ಅವ್ರ ಬಗ್ಗೆ ಒಂದು ಸತ್ಯ ಒಂದು ಸುಳ್ಳು ಹೇಳ್ಬೇಕು, ಅವರು ನಿಮ್ಮ ಬಗ್ಗೆ ಒಂದು ಸತ್ಯ ಒಂದು ಸುಳ್ಳು ಹೇಳ್ತಾರೆ. ಒಂದು ಸತ್ಯ ಹೇಳಬೇಕು ಸಂಜನಾ ಅವರು ಅಂತಂದ್ರೆ, ಶಿ ಹ್ಯಾಸ್ ಬೀನ್ ಕಾನ್ಶಿಯಸ್ ಬೀಯಿಂಗ್. ಅವರು ತುಂಬಾ ಒಂದು ಏನೇ ಮಾಡಿದ್ರು ಅದರಲ್ಲಿ ಅರ್ಥಪೂರ್ಣವಾಗಿ ಮಾಡೋದು. ದಟ್ ಈಸ್ ವೆರಿ ನೋನ್ ಟ್ರುತ್. ಅವ್ರ ಬಗ್ಗೆ ಒಂದು ಸುಳ್ಳು ಹೇಳಬೇಕು ಅಂತಂದ್ರೆ ಅವ್ರು ಯಾವಾಗ್ಲೂ ಸುಳ್ಳೇ ಹೇಳೋದು. ಈಗ ನೀವ್ ಹೇಳಿ. ಅವ್ರ ಬಗ್ಗೆ ಒಂದು ಸತ್ಯ ಅಂದ್ರೆ, he is the most hardworking, dedicated and ಏನು ಎಕ್ಸ್ಕ್ಯೂಸ್ ಇಲ್ಲದೆ ಕೆಲಸ ಮಾಡುವಂಥ ವ್ಯಕ್ತಿ ನಾನು ನೋಡಿರೋದು. ತುಂಬಾನೇ ಇನ್ಸ್ಪೈರಿಂಗ್ ಆ್ಯಂಡ್ ವೆರಿ ಆನೆಸ್ಟ್. ಪ್ರತಿಯೊಂದು ಸಂಬಂಧಕ್ಕೂ ಅವ್ರ ಲೈಫಲ್ಲಿ ವೆರಿ ಗುಡ್ ಸನ್ ಆಗಿರ್ಬೋದು, ವೆರಿ ಗುಡ್ ಹಸ್ಬೆಂಡ್, ನಾವು ಅಫ್ಕೋರ್ಸ್ ವೆರಿ ಗುಡ್ ಫ್ರೆಂಡ್. ಎಲ್ಲ ಅದರ ರೀತಿಲಿ ಹೆಂಗಿರ್ಬೇಕೋ ಹಂಗೆ ತುಂಬ ಟಫ್ ಕಾಂಪಿಟೇಷನ್ ಕೊಡ್ತಾನೆ ನಂಗೆ. ನಾನು ಯಾವಾಗಲೂ ನೋಡ್ತಿರ್ತೀನಿ ನಾನು ಹೆಂಗೆ ಇವ್ರ ಥರ ಆಗಬಹುದು ಅಂತ. ಸೊ ಅವ್ರು ಪ್ರತಿಯೊಂದು ಕ್ಷಣ ಹಿ ಮೇಕ್ಸ್ ಮಿ ಅ ಬೆಟರ್ ಹ್ಯೂಮನ್. ಓಕೆ. ಸುಳ್ಳು ಹೇಳಬೇಕು ಅಂದರೆ ಅವರು ಒಂಚೂರು ರೊಮ್ಯಾಂಟಿಕ್ ಇಲ್ಲ. ಇವ್ರ ಬಗ್ಗೆ ಒಂದು ಸ್ವಲ್ಪನೂ ರೊಮ್ಯಾಂಟಿಕ್ ಇಲ್ಲ, ಒಂದು ಸ್ವಲ್ಪನೂ ಎಕ್ಸ್ಪ್ರೆಸ್ ಮಾಡಲ್ಲ, ಮನಸ್ಸಲ್ಲಿರೋದನ್ನ ಹೇಳ್ಕೊಳಲ್ಲ ನನಗೆ. ಓಕೆ, ಈಗ ನೀವು ಮತ್ತೆ ಹೇಳ್ಬೇಕು ಸತ್ಯ ಸುಳ್ಳು. ಸತ್ಯ ಹೇಳಬೇಕು ಅಂತಂದರೆ, ಅವರು ಮುಂಚಿಂದನೂ ಅವ್ರದ್ದು ಏನೇ ಪ್ರಿನ್ಸಿಪಲ್ಸ್ ಇದ್ದರೂ ಶಿ ಹ್ಯಾಸ್ ನೆವರ್ ಕಮ್ ಔಟ್ ಆಫ್ ದಟ್ ಪ್ರಿನ್ಸಿಪಲ್ಸ್ ಅಟ್ ಎನಿ ಕಾಸ್ಟ್. ಅದು ಯಾವುದೇ ಸಂದರ್ಭ ಇರಲಿ, ವೆರಿ ಟಫ್ ಸಿಚುಯೇಷನ್ಸ್, ಏನೋ ಒಂದು ಕಾಂಪ್ರಮೈಸ್ ಸ್ಟೇಟಿಗೆ ಬರಬಹುದು, ಅದರಿಂದ ಏನೋ ಒಂದು ತುಂಬ ಗೇನ್ಸ್ ಇದೆ ಅನ್ನೋ ಥರ ಸಿಚುಯೇಷನ್ ಬಂದರೂ ಕೂಡ ಶಿ ಹ್ಯಾಸ್ ಆಲ್ವೇಸ್ ಬೀನ್ ಪ್ರಿನ್ಸಿಪಲ್ಡ್. ಅವ್ರು ಏನು ವ್ಯಾಲ್ಯೂಸ್ ಇಟ್ಕೊಂಡಿದ್ದಾರೆ ಅದರಿಂದ ಯಾವತ್ತೂ ಆಚೆ ಬಂದಿಲ್ಲ. ಸೊ ದಟ್ ಈಸ್ ವೆರಿ ಮಚ್ ಇನ್ಸ್ಪೈರಿಂಗ್ ಫಾರ್ ಮೀ. ಯಾವುದೇ ವ್ಯಕ್ತಿಗೆ ಕೆಲವು ಸಂದರ್ಭಗಳಲ್ಲಿ ಹಿಂಗೆ ಆಗೋದಕ್ಕೆ ಚಾನ್ಸ್ ಸಿಕ್ಕಾಗ ಏನೋ ಒಂದು ಫಾರ್ ಎ ಡಿಫ್ರೆಂಟ್ ಕಾಸ್ ಅನ್ನೋದಕ್ಕೆ ಆ ಕಡೆ ಈ ಕಡೆ ಹೋಗಿರ್ತಾರೆ, ಬಟ್ ಅವರು ಅದನ್ನು ಯಾವುದೂ ಬಿಟ್ಕೊಟ್ಟಿಲ್ಲ. ಸೊ ಶಿ ಹ್ಯಾಸ್ ಆಲ್ವೇಸ್ ಬಿನ್ ಎ ಪ್ರಿನ್ಸಿಪಲ್ಡ್ ಲೇಡಿ ಅಥವಾ ಪ್ರಿನ್ಸಿಪಲ್ಡ್ ಗರ್ಲ್, ವುಮೆನ್, ಆ ಥರ. ಸೊ ಇನ್ನೊಂದು ಸುಳ್ಳು ಹೇಳಬೇಕು ಅಂತಂದರೆ, ಸಂಜನಾ ಅವರು ಯಾವಾಗಲೂ ನನ್ನನ್ನು ಬೈತಾ ಇರ್ತಾರೆ. ಓಕೆ, ನೀವು. ನೈಸ್ ಒನ್. ಅವ್ರ ಬಗ್ಗೆ ಒಂದು ಸತ್ಯ ಅಂದರೆ, ಅವರಲ್ಲಿ ನಾನು ಗಂಡು ಅಥವಾ ಐ ಆಮ್ ದ ಹಸ್ಬೆಂಡ್, ಆ ಒಂದು ಮೇಲ್ ಈಗೋ ಏನಿದೆ ಒಂಚೂರು ಇಲ್ಲ, 0.01% ಇಲ್ಲ. ನಾನು ಅಂದ್ಕೊಂಡಂಗೆ ನಡಿಬೇಕು ಆ ಥರ ಏನೂ ಇಲ್ಲ. ಆ್ಯಂಡ್ ಹೆಣ್ಮಕ್ಳೆಲ್ಲ ಒಂದು ರೀತಿಲಿ ಇರಬೇಕು ಆ ಥರ ಥಾಟ್ ಪ್ರೊಸೆಸ್ ಇಲ್ಲ. ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದಾರೆ ಅವರು ನನಗಾಗಲಿ. ಆ್ಯಂಡ್ ಓವರ್ ಆಲ್ ಅವರೊಂದು ಫೆಮಿನಿಸ್ಟ್ ಮೈಂಡ್ಸೆಟ್ ಇಟ್ಕೊಂಡಿರೋಂಥ ವ್ಯಕ್ತಿ. ಅದು ಸಾಕಷ್ಟು ಜನ ಅದನ್ನು ಅಳವಡಿಸ್ಕೋಬೇಕು ಸಮಾಜದಲ್ಲಿ ಅಂತ ನನಗನ್ಸುತ್ತೆ, ಎಸ್ಪೆಷಲಿ ಗಂಡು ಮಕ್ಕಳು. ಆ್ಯಂಡ್ ಇನ್ನೊಂದು ಸುಳ್ಳು ಇವ್ರ ಬಗ್ಗೆ ಹೇಳಬೇಕಂದ್ರೆ, ಇವ್ರಿಗೆ ಸಾಕಷ್ಟು ಚಟಗಳಿದೆ. ಸ್ಮೋಕ್ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ, ಆಲ್ಕೋಹಾಲ್ ಎಲ್ಲ ಚಟಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.